ಓಕೆ ಗುರುಜಿ, ತುಂಬ ಸುಲಭವಾದ ಪರಿಹಾರ ತಿಳಿಸ್ಕೊಟ್ರಿ, ಖಂಡಿತ ಮಾಡ್ತಾರೆ. ಮುಂದಿನ ರಾಶಿ ತುಲಾರಾಶಿ ಹೇಗಿದೆ? ತುಲಾರಾಶಿ ಅವರಿಗೆ ತುಲಾರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಹ್ಞೂ ತುಲಾರಾಶಿಯವ್ರಿಗೆ ಎಲ್ಲ ಗ್ರಹನೂ ಕೂಡ ಪಂಚಮ ಸ್ಥಾನ ಸುಖ ಸ್ಥಾನದಲ್ಲಿದ್ದಾರೆ. ಶನಿ ಒಬ್ಬನೇ ಕೆಟ್ಟಿದ್ದಾನೆ. ಶನಿ ಗ್ರಹನ ಆರಾಧನೆ ಮಾಡಿ ನಿಮ್ಮ ಮನೆಯಲ್ಲಿ ಎರೆ ಮಣ್ಣನ್ನು ತಗೊಬಂದು ಒಂದು ಗಣಪತಿನ ಪ್ರಾರ್ಥನೆ ಮಾಡಿ. ಸಾಕಷ್ಟು ಜನಕ್ಕೆ ಕಷ್ಟ ಇರುತ್ತೆ. ಎಷ್ಟು ಕೆ ಜಿನಾರು ಮಾಡೋದು ನಿಮ್ಮ ಇಷ್ಟ. ಒಬ್ಬರು 100 ಗ್ರಾಮಲ್ಲಿ ಮಾಡೋದು, ಒಬ್ಬರು 10 ಕೆ ಜಿಲಿ ಮಾಡೋದು. ನೀವೇ ಎರೆ ಮಣ್ಣನ್ನು ತಗೊಬಂದು, ಎರೆ ಮಣ್ಣು ಅಂದರೆ ಕಪ್ಪು ಮಣ್ಣು, ಗದ್ದಾಳದಲ್ಲಿರುವಂಥ ಮಣ್ಣನ್ನು ತಗೊಬಂದು ಚೆನ್ನಾಗಿ ಕಲಸಿ ಒಂದು ಗಣಪತಿ ವಿಗ್ರಹವನ್ನು ಮಾಡಿ ಈ ಒಂದು ವರ್ಷ ನೀವು ಬಿಡ್ದಲೇ ಪೂಜೆ ಮಾಡಿ. ಗಣಪತಿ ವಿಗ್ರಹವನ್ನು ನೀವು ಎರೆ ಮಣ್ಣಲ್ಲಿ ನಿಮ್ಮ ಕೈಲಿ ಆದಷ್ಟೇ ನೀವು ಮಾಡಿ. ಭಾಳ ವಿಶೇಷವಾಗಿ ನಾವು ಹೆಂಗೆ ಸಗಣಿ ಉಂಡೆನ ತಿಪ್ಪಮ್ಮನ ಮಾಡ್ತಾರೆ, ಸಗಣಿ ಉಂಡೆಯಲ್ಲಿ ಗಣಪತಿ ಮಾಡ್ತಾಯಿದ್ದು ಅಷ್ಟದಲ್ಲಿ ಮಾಡ್ತೀರ. ಗಣಪತಿನ ಆರಾಮ ಮಾಡೋದು. ಇವತ್ತು ಎಲ್ಲರ ಮನೆ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಚೆನ್ನಾಗಿದೆ, ಡ್ರಾಯಿಂಗ್ ತುಂಬ ಚೆನ್ನಾಗಿದೆ. ಗಣಪತಿ ಮಣ್ಣನ್ನು ಕಲಿಸ್ಕೊಟ್ರೆ ಅದು ಎರೆ ಮಣ್ಣೇ ಆಗಿರಬೇಕು, ಕಪ್ಪು ಮಣ್ಣೇ ಆಗಿರಬೇಕು, ಬೇರೆ ಮಣ್ಣು ಬೇಡ. ಇದರಲ್ಲಿ ಗಣಪತಿನ ತಗೊಬಂದು 1 ವರ್ಷ ಪೂಜೆ ಮಾಡಿ. ಮುಂದಿನ ವರ್ಷ ಗಣಪತಿ ಹಬ್ಬ ಬಂದಾಗ ಅದನ್ನು ಬಿಟ್ಬಿಟ್ಟು ನೋಡಿ ಗಣಪತಿ ವಿಗ್ರಹನ ಪೂಜಿಸಿ ಅದನ್ನು ಆ ಗಣಪತಿ ನೀವು ಯಾವಾಗ ಎರೆಮಣ್ಣಲ್ಲಿ ಮಾಡಿ ಪೂಜಿಸ್ತೀರೋ ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಕಷ್ಟದಿಂದ ಪಾರಾಗುತ್ತೆ. ಯಾಕಂದರೆ ತುಂಬ ಶನಿಗ್ರಹ 6ನೇ ಮನೆಯಲ್ಲಿರೋದ್ರಿಂದ ಅವನಿಗೆ ಕಪ್ಪು ಮಣ್ಣು ಭಾಳ ಇಷ್ಟ. ಆ ಮಣ್ಣಲ್ಲಿ ಬಣ್ಣ ಇಲ್ದಲದರ ನೀವು ಎರೆಮಣ್ಣಲ್ಲಿ ಮಾಡಿ ಅದ್ರದ್ದು ಯಾವಾಗಲೂ ಕೂಡ ನಿಮ್ಮ ಮನೇಲಿ ಗರಿಕೆನ ಇಡ್ತಾ ಬರ್ರಿ. ತುಂಬ ಕಷ್ಟದಿಂದ ಪಾರಾಗ್ತೀರ. ಈ ಟೈಮ್ ಚೆನ್ನಾಗಿದೆ. ಆ ಟೈಮಿಗೆ ಒಂದು ಪರಿಹಾರ ಮಾಡಿದ್ದೀನಿ. ಇದ್ದವ್ರ ಬಳಿ ಇಷ್ಟಪ್ಪನಾರು ಮಾಡಿ. ನನಗೆಲ್ಲ ಇಷ್ಟಪ್ಪ ಮಾಡಬೇಕು. ನಾನು ಹೆಂಗೆ ಅಂದರೆ ಒಂದು ಹೋಟ್ಲಿಗೆ ಹೋದ್ರೆ ಇನ್ನೂ 4 ಜನ ಊಟ ಮಾಡೋಷ್ಟು ತುಂಬಿಕೆ ಬರ್ತೀನಿ, ನಾನು ಒಬ್ಬನಿಗಾಗೋಷ್ಟು ತುಂಬಿಕೆ ಬರೋಲ್ಲ. ಆ ಥರ ನನ್ನ ಒಪಿನಿಯನ್. ನೀವು ಕೂಡ ಸಕ್ಸಲ ಸಂಪತ್ತು ಐಶ್ವರ್ಯ ಬರ್ಬೇಕಂದ್ರೆ ದಯವಿಟ್ಟು ಇಷ್ಟಪ್ಪನಾರು ಮಾಡಿ ಗಣಪತಿನ ಎರೆಮಣ್ಣಲ್ಲಿ ತಗೊಬಂದು ಮಾಡಿ. ಎರೆಮಣ್ಣು ಎಲ್ಲ ಕಡೆ ಹಳ್ಳಿಲಿ ಸಿಗುತ್ತೆ. ನಿಮ್ಮ ಊರಲ್ಲಿ ಗೊತ್ತಿರೋರು ಇರ್ತಾರೆ. ನಮ್ಮೂರಲ್ಲಿ ನಾವು ಹೋಟ್ಲು ಗದ್ದೆಲ್ಲ ಭತ್ತ ಬೆಳೀತಾಯಿದ್ದು ಎರೆಮಣ್ಣಲ್ಲಿ. ತುಂಬ ಚೆನ್ನಾಗಿದೆ. ಎರೆಮಣ್ಣಲ್ಲಿ ಕುಚ್ಚಿ ಮೀನು, ಕೊರವ ಮೀನೆಲ್ಲ ಹೋಗಿರೋದು. ನಾನು ಸಖತ್ತ ಮೀನು ಹಿಡಿವೆ. ನಾನು ಕೆರೆಯಲ್ಲೆಲ್ಲ ಸಖತ್ತ ಮೀನು ಹಿಡ್ಕೊಂಬರ್ಬೇಕು. ನನಗೆ ಮೀನು ಅಂದರೆ ಸಖತ್ ಹಿಡಿಯೋದು ಕ್ರೇಜು. ಮೀನು ಹಿಡಿವೆ, ಹಾವು ಹಿಡಿದಿದ್ದೀನಿ, ಅವನು ಹೊಡೆದಿದ್ದೀನಿ, ಮಾಡಿದ್ದೀನಿ. ಆದರೆ ಬದುಕ್ತಾಯಿದ್ದೀನಿ. ಖಂಡಿತ ಅಲ್ಲಿ ಕೂಡ ಒಳ್ಳೆ ಪರಿಹಾರ ಕೊಟ್ಟಿದ್ದೀನಿ ತುಲಾರಾಶಿಯವರಿಗೆ. ಸಖತ್ತಾಗಿರಿ, ಒಳ್ಳೆಯದಾಗಲಿ. ಓಕೆ ಗುರುಜಿ, ಮುಂದಿನ ರಾಶಿ ವೃಶ್ಚಿಕ ರಾಶಿ ಹೇಗಿದೆ? ವೃಶ್ಚಿಕ ರಾಶಿ ಅವರಿಗೆ ವೃಶ್ಚಿಕ ರಾಶಿಯವರಿಗಿಂತ ಟೈಮ್ ತುಂಬ ಚೆನ್ನಾಗಿದೆ. ಗುರುಬಲ ಇಲ್ಲ ಅಷ್ಟೇ, ಟೈಮ್ ತುಂಬ ಚೆನ್ನಾಗಿದೆ. ಗುರುಬಲ ಅಷ್ಟಮದಲ್ಲಿದ್ದಾನೆ ಗುರು. ವೃಶ್ಚಿಕ ರಾಶಿಯವರಿಗೆ ಟೈಮ್ ತುಂಬ ಚೆನ್ನಾಗಿದೆ. ಯಾಕಂದರೆ ರಾಶಾಧಿಪತಿ ಉಚ್ಚನಾಗಿದೆ. ಅದು ವಿಪರೀತ ರಾಜಯೋಗ. ಸೂರ್ಯ ಉಚ್ಚ ಗ್ರಹ, ಬುಧ ಗ್ರಹ ಉಚ್ಚ, ಶುಕ್ರನೂ ಉಚ್ಚ, ಶನಿ ಸ್ಟ್ರಾಂಗ್ ಆಗಿದ್ದಾನೆ, ತುಂಬ ಪವರ್ಫುಲ್. ನೀವು ಗುರು ಚೆನ್ನಾಗಿದ್ದ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಸ್ವಲ್ಪ ಯೆಲ್ಲೋ ಕಲರ್ ಅವಾಯ್ಡ್ ಮಾಡಿ. ಮತ್ತು ಬೂದುಗುಂಬಳಕಾಯಿನ ಅತಿ ಹೆಚ್ಚು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬೂದುಗುಂಬಳಕಾಯಿನ ಅತಿ ಹೆಚ್ಚು ನೀವು ಊಟ ಮಾಡಿದರೆ ತುಂಬ ಪಾಸಿಟಿವ್ ಬರುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಯಾವುದಾದ್ರು ಭಾಳ ವಿಶೇಷವಾಗಿ ಬೂದುಗುಂಬಳಕಾಯಲ್ಲಿ ಒಂದು ದೀಪವನ್ನು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ನೈಟ್ ಬೂದುಗುಂಬಳಕಾಯಿ ದೀಪವನ್ನು ಹಚ್ಬಿಟ್ಟು ಮಲ್ಗೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಸಣ್ಣದು ತಗೊಬರ್ರಿ, ಹತ್ತಿ ಹಾಕಿ ನೈಟ್ ಬೂದುಗುಂಬಳಕಾಯಲ್ಲಿ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿ. ನೈಟ್ ಹಚ್ಬಿಟ್ಟು ಮಲಗಿ. ಬೆಳ್ಕರೋರಿಗೆ ಉರಿತಿದೆ, ನಿಮ್ಗೆ ಸಖತ್ ಪಾಸಿಟಿವ್ ಬರುತ್ತೆ. ಮುಂದಿನ ವಾರ ಭಾಳ ವಿಶೇಷ. ಮುಂದಿನ ವಾರ ನೆಕ್ಸ್ಟ್ ವಾರ ನಿಮಗೆ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಆಗಿದ್ದರೆ ಅದಕ್ಕೆ ಏನು ಮಾಡಿದರೆ ಸುಲಭ ಪರಿಹಾರದಲ್ಲಿ ಅವ್ರಿಗೆ ನಿಮಗೆ ಮಾಟ ಮಂತ್ರ ಮಾಡಿದ್ರೆ ಇವರೇ ಅಂತ ಗೊತ್ತಾಗುತ್ತೆ. ಅದನ್ನು ಹೇಳ್ಕೊಡ್ತೀನಿ. ಅದಾದಮೇಲೆ ಅದು ಅವ್ರಿಗೆ ಮುಟ್ಟೋಕ್ಕೆ ಅಂತ ಅವ್ರಿಗೆ ಅಟ್ಯಾಕ್ ಮಾಡೋಕ್ಕಂತ ಒಂದು ಕಲ್ಲು ಕೊಡ್ತೀನಿ, ಸ್ಟೋನ್. ಅದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನೀವು ನಾನು ಹೇಳಿದ ಟಿಪ್ಸನ್ನ ಯೂಸ್ ಮಾಡಿದ್ರೆ ನಿಮಗೆ ಯಾರು ಮಾಟ ಮಂತ್ರ ಮಾಡಿರಂತೆ ವಿತಿನ್ 15 ದಿವಸದಲ್ಲಿ ಅವ್ರಿಗೇನಾರು ಆಕ್ಸಿಡೆಂಟು, ಅಪಘಾತ ಆಗತ್ತೋ, ಆರೋಗ್ಯ ಸಮಸ್ಯೆ ಏನಾರು ಒಂದು ಬಂದು ಕಾಣಿಸ್ಕೊಂತೆ ಸುಲಭ ಪರಿಹಾರವನ್ನು ಸದ್ಯದಲ್ಲೇ ಮಾಟ ಮಂತ್ರ ಮಾಡಿದರೆ, ದೋಷ ಮಾಡಿದರೆ, ಬೇರೆ ದೇವರಿಗೆ ಕೈ ಮುಗಿದಿದ್ರೆ, ಯಾವಾಗಲೂ ಶಾಪ ಹಾಕಿದರೆ, ಶಾಪನೂ ಕೂಡ ಮಾಟ ಮಂತ್ರಕ್ಕೆ ಸಂಬಂಧಪಡ್ತೀವಿ. ನಾವೆಲ್ಲ ಮಾಟ ಮಂತ್ರ ಮಾಡಿಸಲ್ಲ. ನಮ್ಗೆ ಯಾರಿಗಾರು ನಮ್ಮನ್ನು ಹೊಟ್ಟೆ ಉರಿಸ್ಬಿಟ್ರೆ ಅವ್ನು ಸರ್ವನಾಶ ಆಯ್ತು ಅಂತ ನನ್ನ ಮನಸ್ಸಲ್ಲಿ ಒಂದು ಸರಿ ಅನ್ಕೊಂಡ್ರೆ ಅವ್ನು ಸರ್ವನಾಶ ಆಗೋಗ್ಬಿಡ್ತಾರೆ. ನಾನೇನು ಮಾಟ ಮಂತ್ರ ನಾನು ಮಾಡಿರೋವಂಥ ಪೂಜೆ, ನಾನು ಮಾಡಿರೋವಂಥ ಆರಾಧನೆ, ನಾನು ಮಾಡಿರೋವಂಥ ಬ್ರಹ್ಮನ ಪೂಜೆ, ನವಗ್ರಹಗಳ ಪೂಜೆ ನಾನು ಒಂದು ಸರಿ ಸುಮ್ಮನೆ ಕಂಡುಬಿಟ್ರೆ ಸಾಕು ಸರ್ವನಾಶ ಆಗೋಗ್ಬಿಡ್ತಾರೆ. ಯಾಕಂದರೆ ಸದಾ ನಾನು ಭಗವಂತನ ಆರಾಧಿಸ್ತಾ ಇರ್ತೀನಿ. ಎಲ್ಲರೂ ಕೂಡ ಲೆಕ್ಕಾಚಾರ ಮಾಡಿ ಆರ್ಯವರ್ಧನ್ ಅಂತ ಮಾತಾಡ್ಸೋಕ್ಕೆ ಬರೋದು ದೊಡ್ಡದಲ್ಲ. ನಾವು ಮಾತಾಡ್ದಿಲ್ಲ ಮನಸ್ಸಲ್ಲಿ ನಾನು ಯಾರನ್ನಾರು ಮಾತಾಡ್ಕೊಂಡು ಸಾಕು ಸರ್ವನಾಶ ಆಗೋಯ್ತಾರೆ. ಮನಸ್ಸಲ್ಲೇ ಒಬ್ಬರು ಉದ್ಧಾರ ಆಗಲಿ ಅಂದರೆ ಅವ್ರು ಉದ್ಧಾರ ಆಗ್ತಾರೆ. ಯಾಕಂದರೆ ನನಗಿರೋ ಪವರ್ ನನಗೇ ಗೊತ್ತಿಲ್ಲ, ಅಂಥ ಪವರ್ಗಳಿದ್ದಾವೆ. ಯಾಕಂದರೆ ಕರ್ಣನಿಗಿರೋ ಪವರ್ ಕರ್ಣಗೆ ಗೊತ್ತಿರೋಲ್ಲ. ಆದರೆ ನಾನು ಆರಾಧನೆ ಮಾಡೋದು ದೇವ್ರನ್ನ ಈ ಪ್ರಪಂಚದಲ್ಲಿ ಯಾವ ರಾಜರು ಕೂಡ ಆರಾಧನೆ ಮಾಡೋಕ್ಕೆ ಹಂಗೆ ಆರಾಧನೆ ಮಾಡಿರ್ತೀನಿ. ಅಷ್ಟು ಪೂಜಿಸಿದ್ದೀನಿ, ಅಷ್ಟು ದೇವ್ರು ಆರಾಧಿಸ್ತೀನಿ.
ನಾನು ಮಾಡಿದ್ದೆಲ್ಲವೂ ಫಲಿಸುತ್ತೆ 100%. ನನಗೆ ನಾವೇನು ಮಾಟ ಮಂತ್ರ ಮಾಡ್ಬೇಕಲ್ಲ, ಮಗ ಇವನು ಸದ್ಯದಲ್ಲಿ ಹೊಗೆ ಹಾಕೈತಾನೆ ನೋಡ್ಲಾ ಅಂತ ಸಾಕು, ಖಂಡಿತಲ್ಲಿ ಹೊಗೆ ಹಾಕೈತಾನೆ. ಸರಿ ಗುರುಜಿ, ಸಮಯ ಕಮ್ಮಿ ಇದೆ, 4 ರಾಶಿ ಇದೆ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ತುಂಬ ಸಕ್ಕತ್ತಾಗಿದೆ. ಧನುಸು ರಾಶಿಗೆ ಮುಟ್ಟಿದ್ದೆಲ್ಲ ಚಿನ್ನ, ಅದ್ಭುತವಾದ ರಾಜಯೋಗವನ್ನು ಕೊಡ್ತಾ ಇದೆ, ಭಾಳ ಇಂಪ್ರೂವ್ಮೆಂಟನ್ನು ಕೊಡ್ತಾ ಇದೆ, ಅದ್ಭುತವಾಗಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಇದೆ. ಧನುಸು ರಾಶಿಯವರಿಗಂತೂ ಈ ವಾರ ಪೂರ್ತಿ ಸೂಪರ್ 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 ಟೈಮ್ ಅಂತ ಹೇಳುತ್ತೆ ಮೇಡಮ್ ಅವರೇ. ಓಕೆ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಗೆ ಸಕಲ ಸಂಪತ್ತು ಐಶ್ವರ್ಯ ತಾಂಡವಾಡ್ತಿದೆ. ಮಕರ ರಾಶಿಗೆ ಟೈಮ್ ಕೆಟ್ಟಿದ್ದೆಲ್ಲ ಹೋಗಿದೆ. ಗುರು ಒಬ್ಬನೇ ಕೆಟ್ಟಿರೋದು, ಇನ್ನು 9 ಗ್ರಹನೂ ಕೂಡ ಚೆನ್ನಾಗಿದ್ದಾವೆ. ಗುರುನ ಅತಿ ಹೆಚ್ಚು ಆರಾಧನೆ ಮಾಡ್ಕೊಳ್ಳಿ, ಗುರು ಶಾಂತಿನ ಅತಿ ಹೆಚ್ಚು ಆರಾಧನೆ ಮಾಡ್ಕೊಳ್ಳಿ. ಮಕರ ರಾಶಿಗೆ ತುಂಬ 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 ಚೆನ್ನಾಗಿದೆ ಟೈಮು, ಭಾಳ ಅದ್ಭುತವಾದಂಥ ಒಂದು ಟೈಮು. ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಇದೆ, ಭಾಳ ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡ್ತಾ ಇದೆ. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಕರ ರಾಶಿಗೆ ತುಂಬ 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 ಟೈಮ್ ಚೆನ್ನಾಗಿದೆ, ಅದ್ಭುತವಾದ ಒಂದು ಟೈಮು, ಭಾಳ ಅದ್ಭುತ. ನನಗೆ ಖುಷಿ ಆಗ್ತೈತೆ ಮಕರ ರಾಶಿಗೆ ಟೈಮ್ ಇಷ್ಟೊಂದು ಚೆನ್ನಾಗಿದ್ದಲ್ಲಪ್ಪ ಅಂತ. ಯಾಕಂದರೆ ನಾನು ನೋಡಿರೋ ಪ್ರಕಾರ ಮಕರ ರಾಶಿ ತುಂಬ ಅದ್ಭುತವಾದ ಬ್ಯೂಟಿಫುಲ್ ಟೈಮು, ಅದರಲ್ಲೇನು ಯಾವುದೇ ಅನುಮಾನ ಇಲ್ಲ. ಮಕರ ರಾಶಿಗೆ ಅಂಥ ಒಳ್ಳೆ ಟೈಮ್ ಬಂದಿದೆ, ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳುತ್ತೆ ಮೇಡಮ್ ಮಕರ ರಾಶಿಯವ್ರಿಗೆ. ಓಕೆ, ಸೊ ಸಮಯ ಚೆನ್ನಾಗಿದ್ದಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ ಗುರುಜಿ, ಮುಂದಿನ ರಾಶಿ ಕುಂಭರಾಶಿ. ಹೇಗಿದೆ ಕುಂಭರಾಶಿ ಅವರಿಗೆ? ನೋಡಿ, ನಂದೇ ಕುಂಭರಾಶಿ, ಬೇರೆಯವ್ರದ್ದು ಯಾಕೆ, ಊರವ್ರ ಬಗ್ಗೆ ಯಾಕೆ ಹೇಳಬೇಕು. ಕುಂಭರಾಶಿ ಸಿಕ್ಕಾಪಟ್ಟೆ ದುಡ್ಡು ಕಳ್ಕೊತಾರೆ. ಒಂದು ಮಾಡೋಕ್ಕೋಗಿ 2 ಆಗುತ್ತೆ, ಒಂದು ಮಾಡೋಕ್ಕೋಗಿ 3 ಆಗುತ್ತೆ. ನನಗೂ ಅದೇ ಥರ ಆಗಿದೆ. ನನ್ನ ಲೈಫಲ್ಲಿ ಆಗುತ್ತೆ ಅಂತ ಗೊತ್ತು, ನಾನು ತಲೆ ಕೆಡಿಸ್ಕೊಳಕ್ಕಲ್ಲ. ಯಾಕಂದರೆ ನನಗಾದ್ರೆ 4 ಜನ ಕೇಳೋಕ್ಕೆ ಸಾಧ್ಯ. ಹಾಗಾಗಿನೇ ಆನೆ ಕಷ್ಟ. 10 ರೂಪಾಯಿ ಇದ್ದನು 10 ರೂಪಾಯಿ ಕಳ್ಕೊತಾನೆ, 1 ಲಕ್ಷದ 1 ರೂಪಾಯಿ ಕಳ್ಕೊತಾನೆ, 1 ಕೋಟಿಯಿಂದ 1 ಕೋಟಿ ಕಳ್ಕೊತಾನೆ. ಕುಂಭರಾಶಿಯವ್ರಿಗೆ ತುಂಬ ಹುಷಾರಿರಬೇಕು. 29ನೇ ತಾರೀಕಿಂದ ಅವ್ರ ಟೈಮ್ ತುಂಬ ಚೆನ್ನಾಗಿದೆ, ಇರೋದ್ರಲ್ಲಿ ಪರವಾಗಿಲ್ಲ. ಕುಂಭರಾಶಿಯವ್ರು ಧನಿಷ್ಠ ನಕ್ಷತ್ರ, 3 ರಾಶಿಯ ಚಿತ್ತ ಧನಿಷ್ಠ ನಕ್ಷತ್ರದವ್ರಿಗೆ ಮಾತ್ರ ಕಷ್ಟ ಇದೆ. ಇನ್ನು ಉಳಿದಂಥ ಶತಭಿಷ ನಕ್ಷತ್ರದಲ್ಲಿ ಹುಡ್ತವ್ರಿಗೇನು ತೊಂದರೆ ಇಲ್ಲ. ಪೂರ್ವಭದ್ರ ನಕ್ಷತ್ರವ್ರಿಗೆ ಚೆನ್ನಾಗಿಲ್ಲ. ಧನಿಷ್ಠ ನಕ್ಷತ್ರಕ್ಕೆ ತುಂಬ ತೊಂದರೆ ಇದೆ. ಹಾಗಾಗಿ ಕುಂಭರಾಶಿಗೆ ತುಂಬ ಬ್ಯೂಟಿಫುಲ್ ಟೈಮ್. ಶುಕ್ರ ಗ್ರಹ ಬುಧ ಗ್ರಹ ಇದ್ದಾನೆ, ಇವಾಗ ಒಳ್ಳೆ ಟೈಮ್ ಬಂದಿದೆ. ಆದರೆ ಧನಿಷ್ಠ ನಕ್ಷತ್ರದಲ್ಲಿ ಹುಡ್ತವ್ರಿಗೆ ಮಾತ್ರ ಸ್ವಲ್ಪ ಹುಷಾರಾಗಿದೆ. ನಿಮ್ಮ ಮನೆಯಲ್ಲಿ ಸಾಕಷ್ಟು ಭಾಳ ವಿಶೇಷವಾಗಿ ಶುಕ್ರ ಗ್ರಹದ ಫೋಟೋವನ್ನು ಮನೇಲಿಟ್ಟು ಪೂಜಿಸಿದಾಗ ಕುಂಭ ರಾಶಿಯವರಿಗೆ ಸಿಕ್ಕಾಪಟ್ಟೆ ಲಕ್ ಬರುತ್ತೆ. ಮತ್ತು ಒಂಬಾಳೆಯನ್ನು ಇಟ್ಟು ಪೂಜೆ ಮಾಡಿ ತುಂಬ ಪಾಸಿಟಿವ್ನ ಕಾಣ್ತೀರ, ತುಂಬ ದೊಡ್ಡ ಪಾಸಿಟಿವ್ನ ಕಾಣುತ್ತೆ ಕುಂಭರಾಶಿಯವರಿಗೆ. ಓಕೆ ಗುರುಜಿ, ಕೊನೆ ರಾಶಿ ಮೀನರಾಶಿ. ಹೇಗಿದೆ ಮೀನರಾಶಿಯವರಿಗೆ? ಮೀನರಾಶಿಯವರಿಗೆ ಈ 29ನೇ ತಾರೀಕು ಆದಮೇಲೆ 1 ತಿಂಗಳು ಸಾಯ್ದೆಲ್ಲ ಬದುಕಿದ್ರೆ ಸಾಕು ಅಂತ ಹೇಳ್ತೀನಿ. ಅಷ್ಟೊಂದು ಟೈಮ್ ಚೆನ್ನಾಗಿಲ್ಲ ಅಂತಾರ? ಹೌದು, ಸಾಯ್ದೆಲ್ಲ ಬದುಕಿದ್ರೆ ಸಾಕು ಅಂತ ಹೇಳ್ತೀನಿ. ಯಾಕಂದರೆ ನಾನು ಯಾವಾಗಲೂ ಕೂಡ ಎಲ್ಲರೂ ನನ್ನ ತಾಯಿ ತಂದೆ ಜ್ಯೋತಿಷ ನೋಡುವಂಥವ್ರು, ನಮ್ಮ ಪ್ರೀತಿಯ ಕನ್ನಡಿಗರು, ನನ್ನ ಪ್ರೀತಿಸುವಂಥ ಕನ್ನಡಿಗರು, ನಾನು ನಿಮ್ಮನ್ನು ಪ್ರೀತಿಸುವಂಥ ಕನ್ನಡಿಗನಾಗಿ ನಾನು ಹೇಳ್ತಿದ್ದೀನಿ. ಮೀನ ರಾಶಿಗೆ ಎಲ್ಲ ಗ್ರಹನೂ ಕೂಡ ತುಂಬ ವ್ಯಯಸ್ಥಾನದಲ್ಲಿ ಬರ್ತಾರೆ. ಅದ್ರ ಜೊತೆಗೆ ರಾಷ್ಟ್ರಾಧಿಪತಿ ಗುರು ಕೂಡ ವ್ಯಯಸ್ಥಾನವನ್ನು ನೋಡ್ತಾರೆ. ಅದು ತುಂಬ ಅಪಾಯವನ್ನು ತಂದುಕೊಡ್ತಾ ಇದೆ. ನನಗೆ ಈಗಲಿಂದಲೇ ಕಣ್ಣೀರು ಬರ್ತಾ ಇದೆ. ಯಾಕಂದರೆ ಹೀಗೆ ಗ್ರಹಗಳು ಮಾಡ್ತಾವಲ್ಲಪ್ಪ, ಏನಪ್ಪ ಮಾಡೋದು. ನಿಮ್ಗೆ 100% ನಿಮ್ಮ ಮನೆ ವಾಸ್ತು ಇಲ್ಲ ಅಂದರೆ ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಸಿಗಾಕಿರ್ತೀರ. ಮೀನ ರಾಶಿಯರು ತುಂಬ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಇವಾಗಲಿಂದಲೇ ಕೇರ್ಫುಲ್ಲಾಗಿರಿ. 29ನೇ ತಾರೀಕಿಂದ ಟೈಮ್ ಚೆನ್ನಾಗಿಲ್ಲ, ಆದರೆ ಈಗಲಿಂದಲೇ ಸ್ವಲ್ಪ ಬುಧ ಗ್ರಹ ವ್ಯಯಸ್ಥಾನದಲ್ಲಿ ಮತ್ತು ಶುಕ್ರ ಗ್ರಹ ವ್ಯಯಸ್ಥಾನ, ಸೂರ್ಯ ಮತ್ತು ಬುಧ ಚೆನ್ನಾಗಿದ್ದಾನೆ. ಏನಾದರೂ ಸಾಲಕ್ಕೆ ಸಿಗಾಕಿಬೇಡಿ. ನಿಮ್ಮ ಟೈಮ್ ಅಂತೂ ತುಂಬ ತುಂಬ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದರಲ್ಲೂ ಕೂಡ ನೀವು ಮರಿದಲ್ಲಿ ಆಲಂಗುಡಿ ಗುರು ಟೆಂಪಲ್ಗೆ ಹೋಗಿ ನಮಸ್ಕಾರವನ್ನು ಮಾಡಿ, ಅಭಿಷೇಕವನ್ನು ಮಾಡಿ, 1 ತಿಂಗಳಲ್ಲಿ 3 ಬಾರಿ ಗುರುನ ದರ್ಶನ ಮಾಡಿ, ಕುಂಕುಮ ಇಡೋಕ್ಕೆ ಸ್ಟಾರ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ಇಷ್ಟೊತ್ತು ತನಕ ನನ್ನ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ನವರ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಹೇಳ್ತಾ, ಮತ್ತೆ ಎಂದಿನಂತೆ ನಿಮಗೆ ಭಾನುವಾರ 6ರಿಂದ 7 ಗಂಟೆಗೆ ಬರ್ತೀನಿ. ಮತ್ತು ಎಂದಿನಂತೆ 9ವರೆಗೆ ಲೈವ್ ಬರ್ತೀನಿ. ಮತ್ತು ಟೈಮಲ್ಲಿ ನೀವು ಫ್ರೀ ಇದ್ದಾಗ ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ನೋಡ್ಬೋದು, ಆರ್ಯ ಟಾಕಲ್ಲಿ, ಆರ್ಯವರ್ಧನಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಖಂಡಿತ ಕೂಡ ಮತ್ತೆ ಮುಂದಿನ ವಾರ ಸಿಗ್ತೀನಿ. ನೋಡಿದವ್ರ ಮನೆಗೆಲ್ಲ ಉದ್ಧಾರ ಆಗಲಿ ಅಂತ ಕೈ ಮುಗಿತೀನಿ. ಓಕೆ, ಧನ್ಯವಾದ ಗುರುಜಿ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ, ಸ್ಕ್ರೀನ್ ಕೆಳಗೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಗುರೂಜಿ ಅವರ ಹತ್ರ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಅದಕ್ಕೆ ತುಂಬ ಸ್ವಲ್ಪ ರೀತಿಯಲ್ಲಿ ಪರಿಹಾರವನ್ನು ಕೂಡ ಪಡ್ಕೊಳ್ಬೋದು.